ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಅಭಿಂದ್ಯ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ಹನುಮನ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಾರಿ ಹನುಮನ ವ್ರತ ಬಂದಿರೋದು ಡಿಸೆಂಬರ್ 12 ಅಂದರೆ ಇವತ್ತು ಮತ್ತು 13ನೇ ತಾರೀಕು ಸೂರ್ಯೋದಯ ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಡಿಸೆಂಬರ್ 13 ಅಂದರೆ ನಾಳೆ ಶುಕ್ರವಾರ ಆಚರಣೆ ಮಾಡಬೇಕಾಗುತ್ತೆ. ಬನ್ನಿ ಯಾವ ರೀತಿ ಸರಳವಾಗಿ ಹನುಮನ ವ್ರತವನ್ನು ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಒಂದು ದಂತಕಥೆಯ ಪ್ರಕಾರ ಪಾಂಡವರ ಪತ್ನಿ ದ್ರೌಪದಿ ಈ ಆಚರಣೆಯನ್ನು ಮೊದಲು ಆಚರಿಸಿರ್ತಾರೆ. ಕರ್ನಾಟಕದಲ್ಲಿ ಈ ದಿನವನ್ನು ಕನ್ನಡ ಹನುಮನ ಜಯಂತಿ ಎಂದು ಆಚರಿಸ್ತಾರೆ. ಹನುಮಾನ್ ವ್ರತವನ್ನು ಆಚರಣೆ ಮಾಡುವವರು ಮೊದಲಿಗೆ ವ್ರತದ ದಾರವನ್ನು ರೆಡಿ ಮಾಡಿಟ್ಕೊಳ್ಬೇಕು. ಅಂಗ್ದಾರ ಅಥವಾ ಹಸಿ ದಾರವನ್ನು ತೆಗೆದುಕೊಂಡು ನಿಮ್ಮ ಕೈ ಅಳತೆಗೆ ತಕ್ಕಂತೆ 9 ಎಳೆ ಬರುವ ರೀತಿಯಲ್ಲಿ ಮಾಡ್ಕೊಳ್ಳಿ. ನೋಡಿ 9 ಎಳೆ ತೆಗೆದುಕೊಂಡಿದ್ದೀನಿ. ಇದನ್ನು ಗಂಧದ ನೀರಿನಲ್ಲಿ ನೆನೆಸಿ ಅರಿಶಿಣವನ್ನು ಹಚ್ಕೊಳ್ಳಿ. ಒಂದು ಹೂವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಗಂಟನ್ನು ಹಾಕಿ ಒಟ್ಟಾರೆಯಾಗಿ 13 ಗಂಟುಗಳನ್ನು ಹಾಕಬೇಕು. ಹೂವಿಗೆ ಹಾಕಿದ ಗಂಟನ್ನು ಸಹ ಲೆಕ್ಕಕ್ಕೆ ತಗೋಬೇಕು. ಒಂದು ಕಡೆ ದಾರಕ್ಕೆ 6 ಗಂಟು, ಇನ್ನೊಂದು ಕಡೆ ದಾರಕ್ಕೆ 6 ಗಂಟುಗಳನ್ನು ಹಾಕಬೇಕು. ಎರಡೂ ಕಡೆಗೆ ಸೇರಿ 13 ಗಂಟುಗಳನ್ನು ಹಾಕಬೇಕು. ಇದನ್ನು ಮೊದಲೇ ರೆಡಿ ಮಾಡಿಟ್ಕೊಳ್ಬೇಕು. 13 ಗಂಟುಗಳನ್ನು ಹಾಕುವಾಗ ಓಂ ನಮೋ ವಾಯುನಂದನಾಯ ಓಂ ಎಂಬ ಮಂತ್ರಗಳನ್ನು ಪಠಿಸಬೇಕು. ಮನೆಯಲ್ಲಿ ಜಾಗ ಇದ್ದವರು ಹನುಮನಿಗೆ ಪ್ರಿಯವಾದಂತಹ ಕೇಸರಿ ಬಣ್ಣದ ಬಟ್ಟೆಯಲ್ಲಿ ಪೀಠವನ್ನು ತಯಾರಿಸಿ ಪೀಠದ ಮೇಲೆ ಹನುಮನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿಕೊಳ್ಬೇಕು. ಹನುಮನ ವಿಗ್ರಹ ಎಲ್ಲರ ಮನೆಯಲ್ಲೂ ಇರುತ್ತೆ. ಇಲ್ಲ ಅಂದರೆ ಹನುಮನ ಫೋಟೋ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಫೋಟೋ ಇರೋರು ಫೋಟೋಗೆ ಪೂಜೆಯನ್ನು ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ವಿಗ್ರಹ ಇದೆ, ಹಾಗಾಗಿ ನಾನು ವಿಗ್ರಹಕ್ಕೆ ಪೂಜೆಯನ್ನು ಮಾಡ್ತಿದ್ದೀನಿ. ನೀವು ಇದೇ ಥರ ಹನುಮನ ಫೋಟೋಗೂ ಸಹ ಪೂಜೆಯನ್ನು ಮಾಡ್ಬೋದು. ವಿಗ್ರಹವನ್ನು ಪ್ಲೇಟ್ ಮೇಲೆ ಇಟ್ಟರೆ ಅದು ಅಲುಗಾಡುತ್ತೆ. ಹಾಗಾಗಿ ಒಂದು ಪ್ಲೇಟ್ಗೆ ಅಕ್ಕಿಯನ್ನು ತೆಗೆದುಕೊಂಡು ಅದರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ವಿಗ್ರಹವನ್ನು ಇಟ್ಟಿದ್ದೀನಿ. ಅದಕ್ಕೆ ಕೇಸರಿ ಸಿಂಧೂರವನ್ನು ಇಡಿ. ಕೆಲವರ ಮನೆಯಲ್ಲಿ ಕೇಸರಿ ಸಿಂಧೂರವನ್ನು ತಂದಿಟ್ಕೊಂಡಿರೋದಿಲ್ಲ, ಪರವಾಗಿಲ್ಲ, ಗಂಧ ಅರಿಶಿನ ಕುಂಕುಮವನ್ನು ಇಡಿ. 2 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹನುಮನಿಗೆ ಪ್ರಿಯವಾದಂತಹದ್ದು ತುಳಸಿ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ರೆಡಿ ಮಾಡಿಟ್ಕೊಂಡಿರುವಂಥ ವ್ರತದ ದಾರವನ್ನು ಹನುಮನ ಮುಂದೆ ಇಟ್ಟು ಗಂಧದ ಕಡ್ಡಿಯಿಂದ ಬೆಳಗಿ ನಮಸ್ಕಾರ ಮಾಡ್ಕೊಳ್ಳಿ. ನಂತರ ವ್ರತದ ದಾರವನ್ನು ಕೈಗೆ ಕಟ್ಟಿಕೊಂಡು ಯಾವುದೇ ಪೂಜೆಯಲ್ಲಿ ಮೊದಲಿಗೆ ಗರಿಕೆಯನ್ನು ಇಟ್ಟು ಗಣೇಶನನ್ನು ಪೂಜೆ ಮಾಡಿಕೊಳ್ಬೇಕು. ನಂತರ ಹನುಮನ ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳ್ಕೊಂಡು ದೀಪ ಗಂಧದ ಕಡ್ಡಿ ಬೆಳಗಿ ಧೂಪವನ್ನು ಹನುಮನಿಗೆ ತೋರಬೇಕು. ತೆಂಗಿನಕಾಯಿಯನ್ನು ಗಂಧದ ಕಡ್ಡಿಗೆ ತೋರಿ ತೆಂಗಿನಕಾಯಿಯನ್ನು ಒಡೆದುಕೊಳ್ಳಿ. ನೈವೇದ್ಯಕ್ಕೆ ಅಂತ ಹನುಮನಿಗೆ ಪ್ರಿಯವಾದಂಥದ್ದು ಬಾಳೆಹಣ್ಣು. ಹಾಗಾಗಿ ಬಾಳೆಹಣ್ಣು, ಜೇನುತುಪ್ಪ, ಸಕ್ಕರೆಯನ್ನು ಸೇರಿಸಿ ಪ್ರಸಾದವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಪ್ರಸಾದದ ಜೊತೆಗೆ ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಎಲ್ಲವನ್ನು ನೈವೇದ್ಯ ಮಾಡ್ಕೊಳ್ಳಿ. ಬೆಣ್ಣೆ ಹನುಮನಿಗೆ ಹೆಚ್ಚಿನ ಪ್ರಿಯವಾದದ್ದು, ಹಾಗಾಗಿ ಮನೆಯಲ್ಲಿ ಬೆಣ್ಣೆ ಇದ್ದರೆ ನೈವೇದ್ಯಕ್ಕೆ ಇಡಿ. ನಂತರ ಹನುಮನಿಗೆ ವಿಶೇಷವಾದಂಥದ್ದು ಬಾಳೆಹಣ್ಣಿನ ದೀಪಾರಾಧನೆ. ತುಪ್ಪ ಅಥವಾ ಎಣ್ಣೆಯಿಂದ ಮೊದಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಬಾಳೆಹಣ್ಣಿನ ದೀಪಾರಾಧನೆಯನ್ನು ಮಾಡಿ ನಂತರ ಮಹಾಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಹನುಮಾನ್ ವ್ರತವನ್ನು ಆಚರಿಸುವವರು ತಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಶಾಂತಿ ಮತ್ತು ಸಮೃದ್ಧಿಯಿಂದ ಇರ್ತಾರೆ. ಈ ಪವಿತ್ರ ಆಚರಣೆಯನ್ನು ಮೂಲತಃ ಋಷಿ ವೇದವ್ಯಾಸರು ಪಾಂಡವರ ವನವಾಸದ ಸಮಯದಲ್ಲಿ ರಾಜ ಯುಧಿಷ್ಠಿರನಿಗೆ ಅವರ ಕಷ್ಟಗಳನ್ನು ನಿವಾರಿಸಲು ಕಲಿಸಿರುತ್ತಾರೆ.
ಈ ವ್ರತದ ಮಹತ್ವವನ್ನು ಶ್ರೀಕೃಷ್ಣನೇ ದ್ರೌಪದಿಗೆ ವಿವರಿಸಿ ಒಬ್ಬರ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುವಲ್ಲಿ ಅವರ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಎಂದು ಹೇಳಲಾಗುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.